G+2 ಮನೆಗಳ ವಿಳಂಬಕ್ಕೆ ಖಂಡನೆ. ನಗರಸಭೆಯಲ್ಲಿ ಸಮಗ್ರ ಹೋರಾಟ ಸಮಿತಿಯ ಪ್ರತಿಭಟನೆ. G+2 ಮನೆಗಳ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರ ನೇತೃತ್ವದಲ್ಲಿ ಮಂಗಳವಾರ ಮಧ್ಯಾಹ್ನ 12:30 ಗಂಟೆಯಿಂದ ನಗರಸಭೆ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ G+2 ಮನೆಗಳ ಹಸ್ತಾಂತರದಲ್ಲಿ ಆಗುತ್ತಿರುವ ಅನಾವಶ್ಯಕ ವಿಳಂಬದಿಂದ ಫಲಾನುಭವಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನೆಗಳ ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯ ಸಮಯದಲ್ಲಿ ನಗರಸಭೆಯ ಪೌರಾಯುಕ್ತರು ಗೈರು ಹಾಜರಾಗಿದ್ದರು ಎಂದು ತಿಳಿದು ಬಂದಿದೆ. ಬಳಿಕ ಸಂಜೆ 4 ಗಂಟೆಗೆ ನಗರಸಭೆಯ ಸಿಬ್ಬಂದಿಗಳು ಒಳಾಂಗಣ ಸಭೆ ನಡೆಸಿ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಸಿಬ್ಬಂದಿಗಳ ಭರವಸೆಯ ನಂತರ ಹೋರಾಟಗಾರರು ತಮ್ಮ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಮುಕ್ತಾಯಗೊಳಿಸಿದರು. ಆದರೆ ಶೀಘ್ರದಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಮಿತಿ ಎಚ್ಚರಿಕೆ ನೀಡಿದೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. बरे जाऊ सर ಮ್ಯಾನೇಜರ್ ಜೊತೆ ಆಯಿತು, ಬೇರೆ ಇಂಜಿನಿಯರ್ಸ್ ಎಲ್ಲ ಕುಂತು ಮಾತಾಡ್ತು. ಬಟ್ ಯಾರೂ ಅದಕ್ಕೆ ಇಂಟ್ರೆಸ್ಟ್ ತೊಗೊಂಡು ಯಾಕೆ ಮಾಡ್ತಾ ಇಲ್ಲ? ಕಾರಣ ನಮ್ಮದು ಅದೇ ನಮ್ಮದೇನಾದ್ರು ತಪ್ಪಿದೆ ಅಥವಾ ಫಲಾನುಭವಿಗಳಿಗೆ ತಪ್ಪಿದೆ, ಏನು ಹೇಳಬೇಕಲ್ಲ. ಬ್ಯಾಂಕಿಗೆ ಈಗ ಸುಮಾರು 74 ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಪ್ರೊಸೆಸ್ ಯಾರು ಇನ್ಕ್ವೈರಿ ಮಾಡಬೇಕು? ನಗರಸಭೆಯವ್ರು ಮಾಡಬೇಕು. ಆದರೆ ನಾನು ಮಾಡ್ತಾ ಇದ್ದೇನೆ, ನನ್ನ ಲೆವೆಲ್ದಲ್ಲಿ ನಾನು ಎಲ್ಲ ಬ್ಯಾಂಕ್ ಫಾಲೋಅಪ್ ಮಾಡ್ತಾ ಇದ್ದೇನೆ. ನಗರಸಭೆಯವರು ಯಾಕೆ ಇದರಲ್ಲಿ ಮುತುವರ್ಜಿ ವಹಿಸ್ತಾ ಇಲ್ಲ? ಯಾರಿಗಾರು ಒಬ್ಬರು ಜವಾಬ್ದಾರಿ ಕೊಡಬೇಕಲ್ಲ. ಆಮೇಲೆ ಉಳಿದ ಫಲಾನುಭವಿಗಳು ಯಾಕೆ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ? ಅವ್ರಿಗೆ ಫೋನ್ ಮಾಡಿ ಕೇಳಿ ಅದ್ರ ಬಗ್ಗೆ ಇಂಪ್ಲಿಮೆಂಟ್ಸ್ ಬೇಕಲ್ಲ, ಅದು ಇಂಪ್ಲಿಮೆಂಟ್ ಮಾಡ್ತಾರೆ. ಅದರ ಸಲುವಾಗಿ ಇವತ್ತು ಸೀರಿಯಸ್ ಆಗಿ ನಾವು ಮೊನ್ನೆ ಕಮಿಷನರ್ ಹತ್ರ ಮಾತಾಡಿದ್ವಿ, ಇವತ್ತು ಸಿಗ್ತೇವೆ, ಮೀಟಿಂಗ್ ಮಾಡುವ ಅಂತೇಳಿ. ಇವತ್ತು ಈಗ 1 ವಾರ ಬರಲಿಲ್ಲ ಕಮಿಷನರ್, ಎಲ್ಲ ಮತ್ತು ಕೆಲಸ ಬಂದು G+2 ಅದೇ 1 ನಾಟ್ 8 ಆ ಪ್ರಾಬ್ಲಮ್. 84ರಲ್ಲಿ ಕೆಲವು ಜನ ದುಡ್ಡು ತುಂಬಿದ್ದಾರೆ, ಅವರಿಗೆ ಇನ್ನುವರೆಗೆ ಆದೇಶ ಪತ್ರ ಸಿಗಲಿಲ್ಲ, ಕ್ಯಾಶ್ ತುಂಬಿದ್ದಾರೆ. ಆಮೇಲೆ 84 ಮನೆ ಕೆಲಸ ಈಗ ಬಂದಿದೆ. ಆ ಕೆಲಸಕ್ಕೇನು ಗುತ್ತಿಗೆದಾರಿಗೆ ಏನು ಪೇಮೆಂಟ್ ಕೊಡಬೇಕು, ಅದು ಪೇಮೆಂಟು ಕೊಡ್ತಾಯಿಲ್ಲ. ಗುತ್ತಿಗೆದಾರ ತನಗೆ ದುಡ್ಡು ಸಿಗುವ ಮಾರಾಟ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಇದ್ದು ಇಷ್ಟು ವರ್ಷ ಆದರೂ ನಗರಸಭೆಯವರು ಇದರಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿಲ್ಲ. ಇವರು ದುಡ್ಡು ಮುಕ್ಕೊಡೋದು ಬೇಡ, ಮೊದಲು ಇಲ್ಲಿ ಪ್ರೆಷರ್ ಮಾಡಿ, ವರ್ಕ್ ಮಾಡಿ. ಕ್ಲೀನಿಂಗ್ ಬಗ್ಗೆ ಹೇಳಿದರೆ ಏನಾದರೂ ಒಂದು ಕಾರಣ ಹೇಳಿ. ಅದು ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಬಗ್ಗೆ ಇದನ್ನು ನಾನು ಲಾಸ್ಟ್ ಇವತ್ತು ನನಗೆ ಆ್ಯಕ್ಚುಲಿ ನನ್ನ ಹೆಲ್ತ್ ಸರಿ ಇಲ್ಲ, ಆದರೂ ನಾನು ಇವತ್ತು ಇಂಡೆಫಿನೆಟ್ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ಬಂದೆ. ಮ್ಯಾನೇಜರ್ ಹೇಳಿದೆ, ಕಮಿಷನರ್ಗೆ ಮೆಸೇಜ್ ಹಾಕಿದೆ, DC ಅವ್ರಿಗೆ ಮೆಸೇಜ್ ಹಾಕಿ ಇವತ್ತು ಬಂದು ಕುಂತೇನೆ. ಈಗ ಇವರು ಅದರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ನಾವು ಮುಂದಿನ ಏನಿದೆ ಕ್ರಮ ತಗೋಬೇಕು. ಎಲ್ಲರೂ ನಮಸ್ಕಾರ. ಈಗಾಗಲೇ ಎಂಬರ್ಕಣ್ಣವರು ನಮ್ಮ ಸತ್ಯಾಗ್ರಹ ನಡೆಸಿದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಾನು ಆಮೇಲೆ AW ಸರ್, ನಂತರ ನಮ್ಮ CO ಸರ್, ಶಿವಪ್ಪ ಅವರು ಚರ್ಚೆ ಮಾಡಿದ್ದೀವಿ. ಯಾರು ಕಮಿಷನರ್ ಆಗಲಿ, DC ಅವರಾಗಲಿ, ಅಥವಾ ಮ್ಯಾನೇಜರ್ ಆಗಲಿ, ಅಥವಾ AW ಅವರು G+2 ಏನು ಫಲಾನುಭವಿಗಳಿದ್ದಾರೆ ಅವ್ರ ಮನೆ ಕೊಡುವಂಥ ವಿಚಾರ ಮಾಡಿದೆ. ಮತ್ತು ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಸಂಪರ್ಕದಲ್ಲಿದ್ದೇವೆ, ಎಲ್ಲ ಬ್ಯಾಂಕರ್ಸ್ ಸಂಪರ್ಕದಲ್ಲಿದ್ದೇವೆ, ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಜೊತೆ. ಹಾಗೂ ನಾವು ಮಾನ್ಯ ಶಾಸಕರು ಸಹಿತ ಇದರ ಬಗ್ಗೆ ಭಾಳ ಮುತುವರ್ಜಿ ವಹಿಸಿದ್ದಾರೆ. ಯಾಕಂತಂದ್ರೆ ಪದೇ ಪದೇ ಮೀಟಿಂಗ್ನಲ್ಲಿ ಅವರು G+2 ಮನೆಗಳನ್ನು ಉಲ್ಲೇಖ ಮಾಡ್ತಾರೆ. ಯಾಕಂತಂದರೆ ಅವರು ಕಾಂಟ್ರಾಕ್ಟರ್ ಸಹಿತ ಸಾಕಷ್ಟು ಬಾರಿ ನಮ್ಮ ಮೇಲೆಯೇ ಇದು ನಮ್ಮ ಬಡವ್ರ ಮನೆ ಮಾಡಿಬಿಡ್ರಿ ಅಂತೇಳಿ ಭಾಳ ಒಂದು ಮುತುವರ್ಜಿ ವಹಿಸಿ ಈ ಒಂದು 1108 ಮನೆಯಲ್ಲಿ ಈಗಾಗಲೇ 108 ಮನೆ ಮತ್ತೆ ಈಗ ಹಸ್ತಾಂತರ ಮಾಡ್ಕೊಂಡಿದ್ದೀವಿ. ನಗರಸಭೆ ಈಗಾಗಲೇ 11 ಮಾಡಿಬಿಟ್ಟಿದ್ದೀವಿ ನಾವು. ಈ ಉಳಿದಿರ್ತಾ ಇವು ಕೆಲವು ಒಂದು 15-20 ವರ್ಷಗಳಿಂದ ಇವು 84 ಮನೆಗಳನ್ನು ನಮ್ಗೆ ಹಸ್ತಾಂತರ ಮಾಡಿದ್ದಾರೆ. ಸದರಿ ನಾವು ಅಂಬರ್ಕಂಡು ತಿಳಿಸೋದಷ್ಟೇ, ನಮ್ಮ ಹೋರಾಟ ಸಮಿತಿಯವರಿಗೆ ಯಾರೂ ಖಾಲಿ ಗೊತ್ತಿಲ್ಲ, ನಾವು ಮಾಡ್ತೀವಿ. ಆದರೂ ನಾವು ಹೇಳ್ತಾ ಇದ್ದೀವಿ. ಈಗ ನಾಳೆಯಿಂದ ನಾವು ಫಲಾನುಭವಿ ಏನಿದ್ದಾರೆ G+2ನಲ್ಲಿ 108 ಮನೆಯಲ್ಲಿ ಯಾರು ಇದುವರೆಗೆ ಲೋನ್ ತುಂಬಿಲ್ಲ, ದಯವಿಟ್ಟು ತಾವು ತಮ್ಮ ದಾಖಲೆಗಳನ್ನು ತಮ್ಮ ಬ್ಯಾಂಕಿಗೆ ಸಲ್ಲಿಸಿ ಲೋನನ್ನು ಮಂಜೂರಾದಲ್ಲಿ ನಿಮ್ಮ ಮನೆ ನಿಮ್ಮ ಹೆಸರಲ್ಲಿ ಹಾಕಿ. ಇಲ್ಲ ಅಂತಂದರೆ ನಾವು ಅಂತಿಮ ನೋಟಿಸನ್ನು ಕೊಟ್ಟಿದ್ದೀವಿ. 1st, 2nd, 3rd
ದಯವಿಟ್ಟು ನಾನು ಅಂತಿಮವಾಗಿ ಹೇಳ್ತಾ ಇದ್ದೀನಿ, ಕೊನೆಯ ಅವಕಾಶ ಕೊಡ್ತೀವಿ. 8 ದಿನಗಳಲ್ಲಿ ಎಲ್ಲರೂ ಬಂದು ತಮ್ಮ ದಾಖಲೆಗಳನ್ನು ಸಲ್ಲಿಸಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಜರ್ಕಸ್ ಮ್ಯಾನೇಜರ್ ನಿಮಗೆ ಲೋನ್ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಸಂಪರ್ಕ ಮಾಡಿ, ನಾವೇ ಅಲ್ಲಿ ಬರ್ತೀವಿ. ನಾನು ಆಮೇಲೆ AW ಸಾಧ್ಯ ಆದರೆ ಕಮಿಷನ್ ಸಹಿತ ಇಲ್ಲಿ ಫೋನ್ ಹಚ್ಚಿ ಹೇಳ್ತಾರೆ, ಯಾಕಂದ್ರೆ ಅವರು ಭಾಳ ಕಲಿತಾ ಇದ್ದಾರೆ. ಯಾಕಂತಂದ್ರೆ ನೀವು ಹೇಳ್ತಾ ಇದ್ರಿ, ನಾವು ಹಾಗೆ ಗೊತ್ತಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ದಯವಿಟ್ಟು ಕೊಡಬೇಕು. ಆಮೇಲೆ ಈಗಾಗಲೇ ಅಂತಿಮ ನೋಟಿಸ್ ಕೊಡಲಾಗಿದೆ. ಅಂಥವ್ರು ಯಾರಾದರೂ ದುಡ್ಡು ತುಂಬಲಿಲ್ಲ ಅಂತಂದರೆ ಅಂಥವ್ರನ್ನ ನಾವು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ನಾವು ಹಸಿರು ಸಭೆಯಲ್ಲಿ ತೀರ್ಮಾನ ಕೇಳ್ತೀವಿ. ಮಾನ್ಯ ಹಸಿರು ಸಮಿತಿ ಅಧ್ಯಕ್ಷರು ನಿಮ್ಮನ್ನು ಕ್ಯಾನ್ಸಲ್ ಮಾಡಿದರೆ, ಫಲಾನುಭವಿ ಕ್ಯಾನ್ಸಲ್ ಮಾಡಿದರೆ ಆ ಮನೆಯನ್ನು ನೀವು ಕಳಿಸ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಲೋನಿಗೆ ಅಪ್ಲೈ ಮಾಡಿ. ನಗರಸಭೆಗೆ ಏನು ತುಂಬಬೇಕು ನೀವು ಆ ಹಣವನ್ನು ತುಂಬಿದಲ್ಲಿ ಇನ್ನೂ ಉಳಿದ ಮನೆಗಳನ್ನು ನಾವು ನಿರ್ಮಿಸಲಿಕ್ಕೆ ಅನುಕೂಲ ಆಗ್ತೈತಿ. ಅದೇ ರೀತಿಯಾಗಿ ನೀವು ಸ್ಟ್ರೀಟ್ ಲೈಟ್ ಹೇಳ್ತಾ ಇದ್ದೀರಿ. ಸ್ಟ್ರೀಟ್ ಲೈಟ್ ಬಗ್ಗೆ ಈಗಾಗಲೇ ನಾವು ಸ್ಟ್ರೀಟ್ ಲೈಟ್ ಜೊತೆ ಮಾತಾಡಿದ್ದೀವಿ. ಆದಷ್ಟು ಬೇಗನ ಅದನ್ನು ಹಾಕಲಿ ನಾವು ಕ್ರಮ ವಹಿಸ್ತೀವಿ. ಆಮೇಲೆ ಈ ಕಸದ್ದು ನೀವು ಹೇಳ್ತಾ ಇದ್ರಲ್ಲಿ ಪ್ರಾಣಿಗಳು ಬರ್ತಾ ಇದೆ ಅಂತೇಳಿ, ಅದು ಈಗಾಗಲೇ ನಿಮ್ಮ ಎದುರಿನೇ ವಿಲಾಸ ಕಡೆ ನಾವು ಮಾತಾಡಿದ್ದೀವಿ. ನಾವು ಮ್ಯಾನ್ ಪವರ್ ತೊಗೊಂಡು ಅದನ್ನು ಏನು ಮಾಡಬೇಕು ಅದನ್ನು ಕ್ರಮ ವಹಿಸ್ತೀವಿ. ಅದು ತೆಗಿಲಿಕ್ಕೆ 1 ವಾರದಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತೇಳಿ ಈ ಸಂದರ್ಭ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಂಬರ್ಕನವರು ಇದನ್ನು ಸತ್ಯಾಗ್ರಹ ಕೈ ಬಿಡಬೇಕಂತೇಳಿ ನಾನು ಹೇಳ್ತೇನೆ. ಈಗ ಬ್ಯಾಂಕ್ ಬಗ್ಗೆ ಹೇಳಿದ್ವಿ, 108ರಲ್ಲಿ 74 ಡಾಕ್ಯುಮೆಂಟ್ಸಲ್ಲಿ ಕಳಿಸಾಗಿದೆ. ಅದರಲ್ಲಿ ಒಬ್ಬರಿಗೂ ಲೋನ್ ಆಗಿಲ್ಲ. ಯಾವತ್ತಾದ್ರೂ ಅದ್ರ ಬಗ್ಗೆ ಎನ್ಕ್ವೈರಿ ಅಥವಾ 1 ವರ್ಷ ಈಗ 1-2 ತಿಂಗಳ ಕರೆಕ್ಟು. ಯಾಕಂದ್ರೆ ಬ್ಯಾಂಕರ್ಸ್ಗೂ ಅವ್ರದೇ ಆದಂಥ ಒಂದು ಕಾನೂನು ಇದೆ, ಅವ್ರದ್ದು ಏನು ಶರ್ತುಗಳಿದ್ದಾವೆ, ಪ್ರೊಸೀಜರ್ ಈಗ ನಿನ್ನೆ ಮ್ಯಾನೇಜರು ಬ್ಯಾಂಕರ್ ಮ್ಯಾನೇಜರ್ದಲ್ಲಿ ಕಾರವಾರದಲ್ಲಿ ಬಂದು ಲೀಡರ್ಸ್ ಮೀಟಿಂಗ್ ತೊಗೊಂಡಿದ್ದಾರೆ. ಜಾರಿ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಈಗ ಅವ್ರಿಗೆ ಏನು ಬೇಕಾಗಿತ್ತು, ನೇರವಾಗಿ ಬ್ಯಾಂಕ್ ಫಲಾನುಭವಿಗಳಿಗೆ ಲೋನನ್ನು ಮಂಜೂರು ಮಾಡಿ ಹೇಳಿದ್ದಾರೆ. ಆದಷ್ಟು ಬೇಗನೆ ಬ್ಯಾಂಕ್ ಮೇಲೆ ಎಲ್ಲ ಲೋನ್ಗಳು ಮಂಜೂರಾಗ್ತವೆ. ನಾವು ನಾಳೆ ಅಥವಾ ನಾಳೆದಿಂದ ನಾವು ಎಲ್ಲ ಬ್ಯಾಂಕಿಗೆ ಒಂದ್ಸಲ ವಿಸಿಟ್ ಕೊಡ್ತೀವಿ. ನಾಳೆ ಆಗ್ತದೆ, ಇವತ್ತು ಬೇಕಿಲ್ಲ. ನಾಳೆ ಮತ್ತೆ ನಿಮ್ದು ಇದೊಂದು ಐತಲ್ಲ, ಈಗ ಇವತ್ತೇ ಹೋಗಿ ನೀವು ಮಾಡ್ಬೋದು. ಬೇಕಾಯ್ತು ಇವತ್ತು ಹೋಗ್ತೀವಿ. ಜಿಪ್ಲಸ್ಟ್ ಕೂಡ ಫಸ್ಟ್ ಹೊಟ್ಟಿದ್ದೀವಿ. ಅದು ಅಲ್ಲಿ ಹೋಗಿ ಬಂದು ನಾಳೆ ನಾವು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಇವತ್ತೇ ಮಾಡ್ಬೋದಲ್ಲ. ಆಯ್ತು, ಎಷ್ಟು ಬ್ಯಾಂಕ್ ಮ್ಯಾನೇಜರ್ ಸಿಗ್ತಾರೆ ನಾವು ಮಾತಾಡ್ತೀನಿ, ಅಲ್ಲೇ ನೇರವಾಗಿ ಮಾತಾಡ್ತೀನಿ. ಆದಷ್ಟು ಬೇಗನೆ ಇದನ್ನು ಎಲ್ಲರೂ ಬಡವರು ಕೊಡೋದು ವ್ಯವಸ್ಥೆ ಮಾಡುವಂತೆ. ದಯವಿಟ್ಟು ಈ ಸತ್ಯಾಗ್ರಹವನ್ನ ಆ ನೀರು ಕುಡಿಯೋ ಮೂಲಕ ಕೈ ಬಿಡಬೇಕಂತೇಳಿ ತಮ್ಮಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸರ್ ಒಂದು ನಿಮಿಷ ಮಾತಾಡ್ತೀನಿ. ಹಂಗಲ್ಲ ಸರ್, ಪದೇ ಪದೇ ಬರೋದು, ಕೇಳೋದು, ಅರ್ಜಿ ಕೊಡೋದು, ತೊಗೊಳೋದು ಇದನ್ನೇ ಆಯ್ತಾ. ಇನ್ನು ಜನರಿಗೆ ಕೊಡೋದಿದೆ, ಮನೆಗೆ ಇಲ್ಲ ಅಂತ ಹಿಂಗೆ ಅವ್ರು ಕ್ಲಿಯರ್ ಮಾತಾಡಬೇಕು. ಕೊಡ್ತಾರೋ ಇಲ್ವೋ ಅಂತ ಹೇಳಿ, ಕೊಡ್ತಾರಂತ ಹೇಳಿದ್ರೆ ಒಂದು ಏನಾದ್ರು ಪ್ರೊಸೀಜರ್ ಮಾಡಬೇಕು. ನೀವು ಕುತ್ಕೊಂಡ್ಬಿಟ್ರೆ ಆಗ್ತಿದೆ ಸರ್. ಮತ್ತೆ ನೋಡಿರಿ, ನೀವು ಅಲ್ಲಿ ಹೋಗಿ ಕಡೆಗೆ ಅಲ್ಲಿ ಹೋಗ್ತಾನೆ. ಇವತ್ತಿನ ದಿವಸ ನಾನು ಹೋಗ್ಬೋದು ನೀವು. ನೋಡಮ್ಮ, ನೀವು ಕೊಡಾಕಡೆ ಮನೆ ಕಟ್ಟಿದ್ದು, ಬಡವರಿಗೆ ಮನೆ ಕಟ್ಟಿದ್ದು. ಹೌದು, ಕಟ್ಟಿದ್ದು ಕೊಡ್ಬೇಕಲ್ಲ. ಶಾಸಕರು ಅಷ್ಟೇ ತರ್ತಿದ್ರು. ಇಲ್ಲಿ ತಂದು 1108 ಮನೆ ತರ್ತಿದ್ರು, ತಂದ್ರು ಮನೆ ತಂದಿದ್ದಾರೆ. ಯಾಕಂದ್ರೆ ಏನೋ ಸ್ವಲ್ಪ ಸರ್ಕಾರದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇರ್ತೈತೆ, ಗೊತ್ತದ. ಯಾಕಂತಂದ್ರೆ ಅವು 5 ಲಕ್ಷ ಆಯ್ತು, ಈಗ ಎಸ್ಟಿಮೇಟ್ ಎಷ್ಟಾಗಿದೆ? 7,90,000 ಆಗಿದೆ. ಅದನ್ನ ಈಗ ಹೇಳಿ ಕೊಡ್ತಾರೆ. ಕಾಂಟ್ರಾಕ್ಟರ್ಗೆ ಅಷ್ಟಾದ್ರೂ ನಮ್ಮ ಶಾಸಕರು ಹೇಳಿ ಮಾಡಿಸ್ತಾ ಇದ್ದಾರಲ್ವ, ಅಟ್ಲೀಸ್ಟ್ ಬಂದಿದ್ದಾವೆ. ಎಷ್ಟು ದುಡ್ಡು ಬರ್ತಾವ ಬಂದು ಮತ್ತೆ ಕಾಂಟ್ರಾಕ್ಟ್ ಕೊಟ್ಟರೆ ಅದನ್ನ ಮಾಡ್ಕೊಡ್ತಾರೆ. ಸಿಕ್ಕೈತಿ. ಡಿಲೇ ಆಗೋದಕ್ಕೆ ಯಾರು ಕಾರಣ ಸರ್? ನಗರಸಭೆ ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧ, ಎಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ. ಅವ್ರು ಮಾತಾಡೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇವೆ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕಳಿಸ್ತೀವಿ. ಕಮಿಷನ್ ಬಂದ ತಕ್ಷಣ ಮಾತಾಡ್ತೀನಿ. ಅವ್ರಿಗೂ ಒಂದ್ಸಲ ಕರೆದು ಸಭೆ ಮಾಡಿ ಅಂತ ಹೇಳ್ತೀನಿ. ಅಲ್ಲ ಸರ್, ಡಿಲೇ ಆಗೋದಕ್ಕೆ ಯಾರು ಕಾರಣ ಏನಿಲ್ಲ. ಕಾಂಟ್ರಾಕ್ಟರ್ಗೆ ಯಾಕಂತಂದ್ರೆ ಅವರು ಅವಾಗಿಂದ ಎಸ್ಟಿಮೇಟ್ 4,90,000 ಇತ್ತು, ಈಗ 7 ಲಕ್ಷ ಇದೆ. ಅವ್ರು ಯಾಕಂದ್ರೆ ಕೊರೋನಾ ಟೈಮ್ನಲ್ಲಿ ಅದೇ ಹೇಳ್ತಾ ಇದ್ದೀನಿ ನಾನು. ಅವರಲ್ಲಿ ಅದಕ್ಕೆ ಭಾಳ ಪ್ರಯತ್ನ ಪಟ್ಟರು. ಯಾರು ಶಾಸಕರು ಸಹಿತ ಅವರು ಹೋಗ್ತಾ ಇಲ್ಲ. ಅವರು ದುಡ್ಡು ಕೊಟ್ಟರೆ ಅವ್ರು ಮಾಡ್ತಾರಂತೆ. ಅದಕ್ಕೆ ನಾವು ಈಗಾಗಲೇ 50 ಲಕ್ಷ ಕೊಡಲಿಕ್ಕೆ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಸಹಿ ಆದ ತಕ್ಷಣ ಅದನ್ನ ನಾವು ಕರ್ನಾಟಕ ಹಸಿರು ತುಂಬ್ತೀವಿ. ಅಲ್ಲಿ ಕಾಂಟ್ರಾಕ್ಟರ್ ಹೋಗ್ತಾರೆ. ಯಾವುದು ಜವಾಬ್ದಾರಿ ಇಲ್ಲ. ಈಗ ರೊಕ್ಕ ತುಂಬಿದವರಿಗೂ ಜಾಗ ಕೊಡ್ತಾ ಇಲ್ಲ. ನೀವು 1,20,000 ರೂಪಾಯಿ ಸರಿಯಾಗಿ ಕೊಡ್ತಾ ಇಲ್ಲ. ಅವರು ರೊಕ್ಕ ತುಂಬಿದಾರಲ್ಲ, ಹ್ಯಾಂಡ್ ಓವರ್ ಮಾಡ್ರಿ. ಇಟ್ ಇಸ್ ಕರೆಕ್ಟು. ಈಗ ಮಾನ್ಯ ಶಾಸಕರು 28-29ಕ್ಕೆ ಬರ್ತಾ ಇದ್ದಾರೆ. 12 ಹೋಗಿ ನಾವು ಡೇಟ್ ಕೊಟ್ಟ ಮೇಲೆ
ಆ ಡೇಟಿಗೆ. ಅಲ್ಲ ಜಿ ಪಿ ಲಿಸ್ಟ್ ಮನೆಗಳು ಎಲ್ಲ ಕಡೆನೂ ಕೊಟ್ಟಾಯ್ತು ಸರ್, ಎಲ್ಲ ಕಡೆ ಸರಿ ಓಕೆ. ಈಗ ನಾವು ಶಾಸಕರಿಂದ ಕೊಡಿಸ್ತೀವಿ, ಆಮೇಲೆ ಶಾಸಕರನ್ನ ವಿನಂತಿ ಮಾಡ್ತೀವಿ. ಈಗ ಏನು ಬರುವಂಥ ಫಲಾನುಭವಿ ಯಾರು ತುಂಬಿರ್ತಾರಲ್ಲ ಅವ್ರಿಗೆ ಡೈರೆಕ್ಟ್ ಇಲ್ಲೇ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್, ಅದು ಮನೇದು ಸ್ವಲ್ಪ ಬೇರೆದವ್ರಿಗೆ ಬೇಕಾದವ್ರಿಗೆ ಕೊಟ್ಬಿಡ್ರಿ ಅಂತ ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಹೇಳಿದೆ ನನಗೆ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀನಿ, ಅವ್ರು ಯಾರು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರು ಲೋನಿಂಗ್ ಮಾಡ್ಕೊಳ್ಳಿಲ್ಲ. ಈಗಾಗಲೇ ಫಸ್ಟ್ ಸೆಕೆಂಡ್ ಥರ್ಡ್ ನೋಟಿಸ್ ಕೊಟ್ಟಿದ್ದೀವಿ. ಜಯಪ್ರಕಾಶ್ ಅವರು ಇನ್ನೂ ಕಾಲಾವಕಾಶ ಕೊಡದೆ 15 ದಿವಸ, ಅದರಲ್ಲಿ ಏನಾದರೂ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರು ಯಾರು ಅವರು ಫಲಾನುಭವಿಯಾಗಿ ರದ್ದುಪಡಿಸಿ ಆಶ್ರಯ ಸಭೆಯಲ್ಲಿ ಇಟ್ಟು ಅದನ್ನು ರದ್ದುಪಡಿಸಿ ನಂತರ ಬೇರೆಯವರೇ ಬಡ ಫಲಾನುಭವಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಈಗ ಸರ್ ಪೂರ್ತಿ ರೊಕ್ಕ ತುಂಬಿದವರಿಗೆ ಚಾವಿ ಯಾವಾಗ ಕೊಡ್ತೇವೆ ಸರ್. 28 ಡೇಟ್ ಹೇಳ್ಬಿಡಿ. ಮಾನ್ಯ ಶಾಸಕರು ಅವ್ರು ಬರೋದು ಮಾಡೋದು 28-29ಕ್ಕೆ ನಮ್ಮ ಶಾಸಕರು ಬರ್ತಾ ಇದ್ರೆ ಅವ್ರು ಯಾವ ಡೇಟ್ ಕೊಡ್ತಾರೆ ನೋಡ್ಕೊಂಡು ನಾವು ಇವೆಲ್ಲ ತಿಳಿಸ್ತೀವಿ. ಅವಾಗ ಟೈಮ್ಗೆ ಕೊಡ್ತೀವಿ. ಆಮೇಲೆ ಸಾಂಕೇತಿಕವಾಗಿ ಕೊಡ್ತಾರೆ. ಈಗ ಆಮೇಲೆ ಸರ್ ನಮ್ಮ ಶಾಸಕರ ಜೊತೆ ನಾವು ಮಾತಾಡ್ತೀವಿ, ಕಮಿಷನರ್ ನಾವೆಲ್ಲ ಮಾತಾಡಿ ಈಗ ಏನು ತುಂಬಿರ್ತಾರೋ ಅವ್ರಿಗೆ ಡೈರೆಕ್ಟ್ ಚೈ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಆಮೇಲೆ ಆ ಪ್ಲಾಟ್ಸ್ ಇನ್ನೂವರೆಗೆ ಸರ್ವೆ ಮುಗಿದಿಲ್ಲ, ಯಾವುದು ಹೌಸಿಂಗ್ ಬೋರ್ಡ್ ಪ್ಲಾಟ್. ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಸರ್ 1 ತಿಂಗಳಲ್ಲಿ ಸರ್ವೆ ಮುಗಿತದ ಕೊಡ್ತೇವೆ. ಸರಿ, ಅದ್ರ ಬಗ್ಗೆ ಸರ್ ಒಂದ್ಸಲ ಮೀಟಿಂಗ್ ಕರೆದಿ ಅಂತ ಅಂದಿದ್ದಾರೆ. ಆದಷ್ಟು ಬೇಗನೆ ಮೀಟಿಂಗ್ ಕರೆಯುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್ ಅವ್ರಿಗೆ ಕಳಿಸಿ, ಹೌಸಿಂಗ್ ಬೋರ್ಡ್ ಅವ್ರಿಗೆ ಕಳಿಸಿ, Yes, sir. ಅವ್ರನ್ನ ಆರ್ಕೆ ಕಳಿಸಿ ಅವರಿಗೆ ಮಾಡ್ತೀವಿ ಸರ್. ಕಾರವಾರದಿಂದ. ಓಕೆ ಸರ್, ನೀರು ಕೊಡಿ.